ನಮಸ್ಕಾರ. ಇವತ್ತು ನಾವು ಒಂದು ಬಹಳ ನೋವಿನ ಘಟನೆ ಬಗ್ಗೆ ಮಾತಾಡೋಣ. ಜೂನ್ 12, 2025ರಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ AI-171ರ ಅಪಘಾತ. ಇದು ಲಂಡನ್ಗೆ ಹೊರಟಿದ್ದ ಬೋಯಿಂಗ್ 787 ಡ್ರೀಮ್ ಲೈನರ್. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ಈ ದುರ್ಘಟನೆ ನಡೆದಿದೆ. ನಮ್ಮ ಹತ್ರ ಇರೋ ವರದಿಗಳು, ಪ್ರಾಥಮಿಕ ಮಾಹಿತಿ ಇಟ್ಕೊಂಡು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇದು ನಿಜಕ್ಕೂ ಒಂದು ಆಘಾತಕಾರಿ ಘಟನೆ. ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ಈ ಅಪಘಾತದ ವಿವರಗಳು, ತನಿಖೆ ಈಗ ಯಾವ ಹಂತದಲ್ಲಿದೆ, ಏನೆಲ್ಲ ಸುರಕ್ಷತಾ ಕ್ರಮ ತಗೊಂಡಿದ್ದಾರೆ, ಮತ್ತೆ ಇದರ ಪರಿಣಾಮಗಳೇನು ಅಂತ ನೋಡೋಣ. ಸರಿ, ಮೊದಲಿಗೆ ಈ ದುರಂತ ಎಷ್ಟು ದೊಡ್ಡದು ಅನ್ನೋದ್ರಿಂದ ಶುರು ಮಾಡೋಣ. ವಿಮಾನದಲ್ಲಿ ಒಟ್ಟು 242 ಜನ ಇದ್ರು ಅಂತ ಹೇಳಿದ್ವಿ. ಹೌದು, 230 ಪ್ರಯಾಣಿಕರು ಮತ್ತೆ 12 ಸಿಬ್ಬಂದಿ. ಆದ್ರೆ ಆಕ್ಚುಲಿ ಒಬ್ಬರು ಪ್ರಯಾಣಿಕರನ್ನು ಬಿಟ್ಟು ಬೇರೆ ಯಾರೂ ಬದುಕುಳಿಲಿಲ್ಲ. ಕೇವಲ ಒಬ್ರೇ? ಹೌದು, ಎಕ್ಸಿಟ್ ರೋ 11Aನಲ್ಲಿದ್ದ ಒಬ್ಬರು ಮಾತ್ರ. ಅಂದ್ರೆ ವಿಮಾನದಲ್ಲಿದ್ದ 241 ಜನ ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲ ಅಂದ್ರೆ ವಿಮಾನ ಬಿದ್ದಿದ್ದು BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕಟ್ಟಡದ ಮೇಲೆ. ಹಾಗಾಗಿ ನೆಲದ ಮೇಲಿದ್ದ ಕನಿಷ್ಠ 38 ಜನರು ಸಾವನ್ನಪ್ಪಿದ್ದಾರೆ. ಓಹ್, ಹಾಗಾದ್ರೆ ಒಟ್ಟು ಸಾವಿನ ಸಂಖ್ಯೆ 279ಕ್ಕೂ ಹೆಚ್ಚು. ಹೌದು, ದೃಢಪಟ್ಟ ಸಂಖ್ಯೆ ಅಷ್ಟಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತಿ ದೊಡ್ಡ ವಿಮಾನ ದುರಂತಗಳಲ್ಲಿ ಖಂಡಿತ ಒಂದು. ಈಗ ತನಿಖೆಯ ವಿಷಯಕ್ಕೆ ಬರೋಣ. ಅಪಘಾತದ ಕಾರಣ ತಿಳಿಯೋಕೆ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಮುಖ್ಯ ಅಲ್ವಾ? ಅದು ಸಿಕ್ಕಿದ್ಯಾ? ಹೌದು, 2 ಬ್ಲ್ಯಾಕ್ ಬಾಕ್ಸ್ಗಳು ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ FDR ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಎರಡನ್ನೂ ವಶಪಡಿಸಿಕೊಂಡಿದ್ದಾರೆ. ಸರಿ, ಯಾರಿದ್ರ ತನಿಖೆ ಮಾಡ್ತಿದ್ದಾರೆ? ಭಾರತದ AAIB ಅಂದ್ರೆ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇದರ ವಿಶ್ಲೇಷಣೆ ಮಾಡ್ತಿದೆ. ಅವರಿಗೆ ಸಹಾಯ ಮಾಡೋಕೆ UK, US ನ ತಜ್ಞರು ಮತ್ತು ಬೋಯಿಂಗ್ ಕಂಪನಿಯವರೂ ಇದ್ದಾರೆ. ಪ್ರಾಥಮಿಕವಾಗಿ ಏನಾದ್ರೂ ಕಾರಣ ಗೊತ್ತಾಗಿದ್ಯಾ? ಅಂದ್ರೆ ಯಾವುದಾದ್ರೂ ಮುಖ್ಯ ಸಾಧ್ಯತೆ? ಪ್ರಾಥಮಿಕ ವಿಶ್ಲೇಷಣೆ ಒಂದು ಗಂಭೀರ ವಿಷಯದ ಕಡೆ ಬೆರಳು ಮಾಡ್ತಿದೆ. ಅದು ಟೇಕ್ ಆಫ್ ಆದ ತಕ್ಷಣವೇ ವಿಮಾನದ 2 ಇಂಜಿನ್ಗಳು ಶಕ್ತಿ ಕಳ್ಕೊಂಡಿರಬಹುದು ಅನ್ನೋದು. 2 ಇಂಜಿನ್ಗಳು ಒಂದೇ ಸಾರಿ? ಹೌದು, ಅದು ತುಂಬಾನೇ ರೇರ್. ಆದ್ರೆ ಟೇಕ್ ಆಫ್ ಹಂತದಲ್ಲಿ ಇದು ಬಹಳ ಅಪಾಯಕಾರಿ. ಯಾಕಂದ್ರೆ ವಿಮಾನಕ್ಕೆ ಗರಿಷ್ಠ ಶಕ್ತಿ ಬೇಕು, ಎತ್ತರನೂ ಕಡಿಮೆ ಇರುತ್ತೆ. ಸರಿ, ಇಂಜಿನ್ ಫೇಲ್ಯೂರ್ ಬಿಟ್ಟು ಬೇರೇನಾದ್ರೂ ಕಾರಣಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ? ಖಂಡಿತ. ತನಿಖಾ ತಂಡ ಬೇರೆ ಸಾಧ್ಯತೆಗಳನ್ನು ನೋಡ್ತಿದೆ. ಉದಾಹರಣೆಗೆ ಬರ್ಡ್ ಹಿಟ್ ಆಗಿದ್ಯಾ ಅಂತ. ಹಕ್ಕಿ ಡಿಕ್ಕಿ ಹೊಡೆದಿರೋದಾ? ಹೌದು, ದೊಡ್ಡ ಹಕ್ಕಿಗಳು ಇಂಜಿನ್ಗೆ ಹೊಕ್ಕರೆ ಅದರಲ್ಲೂ ಟೇಕ್ ಆಫ್ ಟೈಮಲ್ಲಿ ಹಾನಿಯಾಗಬಹುದು. ಇನ್ನೊಂದು ಫ್ಲಾಪ್ ಕಾನ್ಫಿಗರೇಷನ್ನಲ್ಲಿ ಏನಾದ್ರೂ ದೋಷ ಇತ್ತಾ ಅಂತ. ಫ್ಲಾಪ್ಸ್ ಅಂದ್ರೆ ರೆಕ್ಕೆಗಳ ಮೇಲಿರೋ ಭಾಗ ಅಲ್ವಾ? ಹೌದು, ಅದರ ಸೆಟ್ಟಿಂಗ್ ಸರಿಯಾಗಿಲ್ಲಿದ್ರೆ ವಿಮಾನಕ್ಕೆ ಬೇಕಾದ ಲಿಫ್ಟ್ ಸಿಗಲ್ಲ. ಆಮೇಲೆ ಲ್ಯಾಂಡಿಂಗ್ ಗೇರ್ನಲ್ಲೂ ಏನಾದ್ರೂ ತಾಂತ್ರಿಕ ಸಮಸ್ಯೆ ಇತ್ತಾ ಅಂತಾನೂ ಪರಿಶೀಲನೆ ನಡೀತಿದೆ. ಓಕೆ, ಇಷ್ಟು ದೊಡ್ಡ ದುರಂತ ಆದ್ಮೇಲೆ ಸರ್ಕಾರ ಮತ್ತೆ ಏವಿಯೇಷನ್ ಅಥಾರಿಟೀಸ್ ಕಡೆಯಿಂದ ಏನೆಲ್ಲ ಕ್ರಮ ತಗೊಂಡಿದ್ದಾರೆ? ಭಾರತ ಸರ್ಕಾರ ತಕ್ಷಣವೇ ಒಂದು ಉನ್ನತ ಮಟ್ಟದ ತನಿಖಾ ಸಮಿತಿ ರಚಿಸಿದೆ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏರ್ ಇಂಡಿಯಾದ ಹತ್ತಿರ ಇರೋ ಎಲ್ಲಾ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನಗಳ ತಪಾಸಣೆಗೆ ಆದೇಶ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಕ್ರಮ. ಬೇರೆ ಏನಾದ್ರೂ ಸುರಕ್ಷತಾ ನಿಯಮಗಳು? ಹೌದು, DGCA ಅಂದ್ರೆ ನಮ್ಮ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಕೂಡ ಆಕ್ಟಿವ್ ಆಗಿದೆ. ಅಪಘಾತಕ್ಕೀಡಾದ ವಿಮಾನದ ಪೈಲಟ್ಗಳು ಮತ್ತೆ ಡಿಸ್ಪ್ಯಾಚರ್ಗಳ ಟ್ರೈನಿಂಗ್ ರೆಕಾರ್ಡ್ಸ್ ಎಲ್ಲ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಏರ್ಲೈನ್ಸ್ಗಳಲ್ಲೂ ಹೆಚ್ಚುವರಿ ಸೇಫ್ಟಿ ಚೆಕ್ಸ್ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಇದು ಬರೀ ಒಂದು ಘಟನೆಗೆ ಸೀಮಿತವಾದ ಸಮಸ್ಯೆನಾ ಅಥವಾ ಬೇರೆ ಕಡೆನೂ ಲೋಪ ಇದೆಯಾ ಅಂತ ನೋಡಕ್ಕೆ. ಈ ದುರಂತದ ಮಾನವೀಯ ಮುಖ ನೋಡಿದ್ರೆ ನಿಜಕ್ಕೂ ತುಂಬಾ ನೋವಾಗುತ್ತೆ. ಒಂದು ಇಡೀ ಕುಟುಂಬ 5 ಜನ ಈ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಹೌದು, ಇದು ಅತೀ ದೊಡ್ಡ ದುಃಖದ ವಿಷಯ. ಗುರುತು ಪತ್ತೆ ಹಚ್ಚೋ ಕೆಲಸ ನಡೀತಿದೆ. ಇಲ್ಲಿಯವರೆಗೆ 125 ಮೃತದೇಹಗಳನ್ನು DNA ಟೆಸ್ಟ್ ಮೂಲಕ ಗುರುತಿಸಿದ್ದಾರೆ. ಓಕೆ, ಅದರಲ್ಲಿ 83 ದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಪ್ರಕ್ರಿಯೆ ಇನ್ನೂ ಮುಂದುವರಿದಿದೆ. ಮೃತರ ಕುಟುಂಬಗಳಿಗೆ ತಲಾ 1.25 ಕೋಟಿ ರೂಪಾಯಿ ಪರಿಹಾರನೂ ಘೋಷಣೆ ಮಾಡಿದ್ದಾರೆ. ಒಬ್ರು ಬದುಕುಳಿದ ಪ್ರಯಾಣಿಕರ ಸ್ಥಿತಿ ಹೇಗಿದೆ ಈಗ? ಹೌದು, ಅವರ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್, 40 ವರ್ಷ. ಅವರು ಪೂರ್ತಿಯಾಗಿ ಚೇತರಿಸ್ಕೊಳ್ತಾರೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಅವರು ಪಾರಾಗೋಕೆ ಏನಾದ್ರು ವಿಶೇಷ ಕಾರಣ ಇದೆಯಾ? ಅವರು ಎಕ್ಸಿಟ್ ರೋನಲ್ಲಿದ್ರು ಅಂದಲ್ಲ? ಹೌದು, ಅವರು ಎಕ್ಸಿಟ್ ರೋ ಸೀಟ್ನಲ್ಲಿದ್ರು. ಕೆಲವೊಮ್ಮೆ ಆ ಜಾಗದಲ್ಲಿ ವಿಮಾನದ ಸ್ಟ್ರಕ್ಚರ್ ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಇರೋದ್ರಿಂದ ಅದು ಸಹಾಯ ಮಾಡಿರಬಹುದು ಅಂತ ತಜ್ಞರು ಹೇಳ್ತಾರೆ.
ಆದ್ರೂ ಇಂಥ ದೊಡ್ಡ ದುರಂತದಲ್ಲಿ ಒಬ್ರು ಉಳಿಯೋದೇ ಒಂದು ಪವಾಡ. ನಿಜ. ಏರ್ ಇಂಡಿಯಾ ಕಡೆಯಿಂದ ಏನಾದರೂ ಹೇಳಿಕೆ ಬಂದಿದ್ಯಾ? ಹೌದು. ಏರ್ ಇಂಡಿಯಾದ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದಿದ್ದಾರೆ. ಏರ್ ಇಂಡಿಯಾವನ್ನ ಇನ್ನಷ್ಟು ಸುರಕ್ಷಿತ ಏರ್ಲೈನ್ ಮಾಡೋಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗ್ಬೇಕು ಅಂತ ಒತ್ತಿ ಹೇಳಿದ್ದಾರೆ. ತನಿಖೆ ನಡೀತಾ ಇರುವಾಗ ಬೇರೆ 787 ವಿಮಾನಗಳ ಹಾರಾಟದ ಮೇಲೆ ಏನಾದರೂ ಪರಿಣಾಮ ಆಗಿದೆಯಾ? ಕೆಲವು 787 ವಿಮಾನಗಳನ್ನ ಮುನ್ನೆಚ್ಚರಿಕೆಯಾಗಿ ತಪಾಸಣೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಹಾಂಗ್ಕಾಂಗ್ನಿಂದ ಬರ್ತಿದ್ದ ಒಂದು ಏರ್ ಇಂಡಿಯಾ 787 ವಿಮಾನದಲ್ಲಿ ಏನೋ ತಾಂತ್ರಿಕ ಸಮಸ್ಯೆ ಕಂಡುಬಂದು ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರು ಅಂತಾನೂ ಸುದ್ದಿ ಇದೆ. ಅಂದ್ರೆ ಈಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿದ್ದಾರೆ ಅನ್ನಿಸುತ್ತೆ. ತನಿಖಾ ವರದಿ ಪೂರ್ತಿಯಾಗಿ ಬರೋಕೆ ಎಷ್ಟು ಸಮಯ ಹಿಡಿಯಬಹುದು? ಬ್ಲ್ಯಾಕ್ ಬಾಕ್ಸ್ ಅನಾಲಿಸಿಸ್ನ ಪ್ರಾಥಮಿಕ ವರದಿ ಅದು ಬಹುಶಃ ಕೆಲವು ವಾರಗಳಿಂದ 3 ತಿಂಗಳೊಳಗೆ ಬರಬಹುದು. ಆದ್ರೆ ಪೂರ್ತಿ ತನಿಖೆ ಅಪಘಾತದ ಎಲ್ಲಾ ಕಾರಣಗಳನ್ನು ವಿಶ್ಲೇಷಿಸೋಕೆ ಕನಿಷ್ಠ 1 ವರ್ಷನಾದ್ರೂ ಬೇಕಾಗತ್ತೆ. ಸದ್ಯಕ್ಕೆ ಮುಖ್ಯವಾಗಿ ಸುರಕ್ಷಿತ ಕ್ರಮಗಳು, ನಿಯಮಗಳ ಪರಿಶೀಲನೆ ಇದ್ರ ಮೇಲೆ ಗಮನ ಇದೆ. ಭವಿಷ್ಯದಲ್ಲಿ ಈ ಥರದ ಘಟನೆಗಳು ಆಗದ ಹಾಗೆ ತಡೆಯೋಕೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಮೇಲೆ ಫೋಕಸ್. ತನಿಖೆ ಮುಗಿಯೋವರೆಗೂ ನಿಖರ ಕಾರಣ ಏನು ಅಂತ ಹೇಳೋದು ಕಷ್ಟ. ಖಂಡಿತ. ಈ ದುರಂತ ವಿಮಾನಯಾನ ಕ್ಷೇತ್ರದ ಸುರಕ್ಷತಾ ಸವಾಲುಗಳನ್ನು ಮತ್ತೆ ನೆನಪಿಸಿದೆ. ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಪೈಲಟ್ನ ನಿರ್ಧಾರಗಳು, ಸಿಬ್ಬಂದಿಯ ತರಬೇತಿ, ನೆಲದ ಮೇಲಿನ ಸಿದ್ಧತೆ, ಈ ಮಾನವ ಅಂಶಗಳು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗತ್ತೆ. ಹೌದು. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತೆ ಮಾನವನ ವಿವೇಚನೆ ಇವೆರಡರ ನಡುವೆ ಒಂದು ಅತ್ಯುತ್ತಮ ಸಮನ್ವಯ ಹೇಗೆ ಸಾಧ್ಯ ಮಾಡೋದು ಅನ್ನೋದೇ ದೊಡ್ಡ ಸವಾಲನ್ಸುತ್ತೆ.